ಕರ್ನಾಟಕ ಜನಾಂದೋಲನ ಸಂಘಟನೆಯಿಂದ ಸುದ್ದಿಗೋಷ್ಠಿ ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹೋಬಳಿ ಕೆಂಬತ್ತಲಿ ಗ್ರಾಮದ ಸರ್ವೆ ನಂಬರ್ 55ರಲ್ಲಿ 8 ಎಕರೆ 10 ಗುಂಟೆ ಸರ್ಕಾರದಿಂದ ಮಂಜೂರಾಗಿರುವ ಜಮೀನಿನಲ್ಲಿ ನಿವೇಶನ ರಹಿತರಿಗೆ ನಮ್ಮ ಸಂಘಟನೆಯ ಸದಸ್ಯರಿಗೆ ನಿವೇಶನ ನೀಡಲು ಪಟ್ಟಿ ಸಿದ್ಧಪಡಿಸಿ ಜಿಲ್ಲಾಧಿಕಾರಿಗಳಿಂದ ಅನುಮೋದನೆ ಪಡೆದು ಹೈಕೋರ್ಟ್ ಆದೇಶದಂತೆ ನಿವೇಶನ ನೀಡಿದ್ದು ಸಂಘಟನೆ ಸದಸ್ಯರೂ ಮನೆ ಕಟ್ಟಿಕೊಂಡಿದ್ದಾರೆ. ಕೆಲವರು ಸಂಘಟನೆ ಹೆಸರಿನಲ್ಲಿ ನಮಗೂ ನಿವೇಶನ ನೀಡಿ ಎಂದು ಇಲ್ಲಸಲ್ಲದ ಕಿತಾಪತಿಗಳನ್ನು ಮಾಡುತ್ತಿದ್ದಾರೆ. ಠಾಣೆಯಲ್ಲೂ ಸಹ ದೂರು ನೀಡುತ್ತಿದ್ದಾರೆ. ಆದರೆ ವಾಸ್ತವವಾಗಿ ಕೋರ್ಟ್ ಆದೇಶದಂತೆ 240 ಫಲಾನುಭವಿಗಳ ಪಟ್ಟಿ ಸಿದ್ಧವಾಗಿದ್ದು ಬೇರೆಯವರಿಗೆ ನಿವೇಶನ ನೀಡಲು ಹೇಗೆ ಸಾಧ್ಯ? ಅವರುಗಳು ಅಪಪ್ರಚಾರ ಮಾಡುವುದು ಸರಿಯಿಲ್ಲ. ಕಾನೂನಾತ್ಮಕವಾಗಿ ನಿವೇಶನ ಪಡೆದುಕೊಳ್ಳಲಿ. ಬಡವರಿಗೆ ಮನೆ ಕಟ್ಟಿಕೊಳ್ಳಲು ಸರ್ಕಾರದ ನಿವೇಶನ ನೀಡಿದ್ದೇವೆ. ಸರ್ಕಾರವೂ ಸಹ ಬಡವರ ಬಗ್ಗೆ ಕಾಳಜಿಯಿಂದ ಮೂಲಭೂತ ಸೌಕರ್ಯ ಒದಗಿಸಬೇಕು. ರಸ್ತೆ, ನೀರು, ವಿದ್ಯುತ್ ಮತ್ತು ಹಕ್ಕುಪತ್ರ ನೀಡಬೇಕು ಎಂದು ಸರ್ಕಾರದಲ್ಲಿ ಪದಾಧಿಕಾರಿಗಳು ಮನವಿ ಮಾಡಿದರು. ರಾಜ್ಯಾಧ್ಯಕ್ಷರಾದ ಕೆ. ಮರಿಯಪ್ಪನವರ ಹೋರಾಟದ ಕಲ ಹಾಗೂ ಎಸ್. ಸಿ. ಸಿದ್ದಲಿಂಗಪ್ಪ, ಕರ್ನಾಟಕ ಜನಾಂದೋಲನ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕನ್ನಳ್ಳಿ ಕೃಷ್ಣಪ್ಪ ಹಾಗೂ ಫಲಾನುಭವಿಗಳು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದು ಮೂಲಭೂತ ಸೌಕರ್ಯಕ್ಕಾಗಿ ಸರ್ಕಾರದಲ್ಲಿ ಮನವಿ ಮಾಡಿದರು. ಅಪಪ್ರಚಾರ ಮಾಡುವ ವಿವಿಧ ಸಂಘಟನೆಯ ಮುಖಂಡರಲ್ಲಿ ಮನವಿ ಮಾಡಿ ಬಡವರ ಪರ ಕೆಲಸ ಮಾಡಿ ಪ್ರಚಾರ ಮಾಡಿ ಫಲಾನುಭವಿಗಳಲ್ಲಿ ಗೊಂದಲ ಸೃಷ್ಟಿಸಬೇಡಿ ಎಂದರು. ಹೈಕೋರ್ಟ್ ಆದೇಶದಂತೆ ನಿಯಮಾನುಸಾರ ಹಂಚಿಕೆ ಮಾಡುತ್ತಿದ್ದೇವೆ ಎಂದರು. ಸರ್, ಈಗ ಹೊಸ್ದಾಗಿ ಏನು ಓದ್ಸೈತಿ ನಾವೆಲ್ಲನೂ ಫ್ರೀಡಮ್ ಪಾರ್ಕು ಇನ್ನೊಂದು ಮತ್ತೊಂದು ಆಮೇಲೆ BBMP ಎಲ್ಲ ನೀವೆಲ್ಲ ಬಂದಿದ್ದೀರಾ. ಆ ಸ್ಟೋರಿಗಳೆಲ್ಲ ನೋಡಿದ್ದೀರಾ. 106 ಸಂಘಟನೆಗಳು ಬಂದು ಇದನ್ನು ಹೊಡೆದಾಕಬೇಕು ಅಂತ ಹೇಳಿ BBMP GBದವ್ರಿಗೆ ಹೋಗಿ ಅವರು ಅರ್ಜಿಗಳೆಲ್ಲ ಕೊಟ್ಟು ಪೋರಸ್ ಮಾಡಿದ್ರು. ಅದಕ್ಕೆ ನಾವೇನು ಮಾಡಿದ್ವಿ, ನಮ್ಮ ಫಲಾನುಭವಿಗಳೆಲ್ಲ ಸೆಟ್ ಮಾಡಿಕೊಂಡು ಯಾರ್ಯಾರು ಇಲ್ಲಿ ದುಡಿದಿದ್ರು ಅವ್ರು ಯಾರ್ಯಾರು ನಮ್ಮ ಮುಂಚೂಣಿಯಲ್ಲಿ ನಮ್ಮ ಜೊತೆಗಳಲ್ಲಿ ಯಾರ್ಯಾರು ಇದ್ದರು ಅವ್ರನ್ನೆಲ್ಲ ನಾವು ಸೇರಿಸ್ಕೊಂಡು ಹೈಕೋರ್ಟ್ಗೆ ಹೋಗಿ ಈ ಲಿಸ್ಟು ನಾವು ಕೊಟ್ಟು ಆಮೇಲೆ BBMP ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ತೊಂದರೆ ಕೊಡಬಾರ್ದು, ಅವ್ರು 2 ತಿಂಗಳಲ್ಲಿ ಹಕ್ಕುಪತ್ರ ಕೊಟ್ಟು ಈ ರೋಡು ಪಾಡೆಲ್ಲ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಕೋರ್ಟ್ ಆದೇಶ ಮಾಡಿತ್ತು. ಕೋರ್ಟ್ ಆದೇಶ ಯಾವಾಗಿತ್ತು ಸರ್? ಯಾವಾಗ ಇದೆಲ್ಲ ಮಾಡಿದೆ ಸರ್? ಇದು ಮೊನ್ನೆ ಒಂದು 3 ತಿಂಗಳಾಗಿದೆ ಸರ್ ಆದೇಶ ಕೊಟ್ಟು. ಈಗ ಪಟ್ಟಿನಲ್ಲಿ ಎಷ್ಟು ಜನ ಇದ್ದಾರೆ ಸರ್? ಸರ್ 240 ಜನ ಇದ್ದಾರೆ ಸರ್. 240 ಜನ ಪಟ್ಟಿಲಿದ್ರೆ ಮತ್ತೆ ಈ ಪಟ್ಟಿಲಿಲ್ಲದವರು ನಮಗೆ ಸೈಟ್ ಬೇಕು ಅಂತ ಏನಕ್ಕೆ ಕೇಳ್ತಾ ಇರೋದು? ಕಾರಣ ತಿಳಿಸಿ. ಸರ್, ಅವರು ನಮಗೆ ಯಾರಂತ ಅವರು ಗೊತ್ತಿಲ್ಲ ಸರ್. ನಿನ್ನೆ ಯಾರೋ ಉಳುಮಾವನವ್ರಂತೆ ಅಪ್ಪಿ ಅಂತ ಪರಿವರ್ತನೆ ವೇದಿಕೆ ಅಂತ ಯಾವುದೋ ಒಂದು ಸಂಘಟನೆ ಮಾಡಿಕೊಂಡು ಒಂದು 15 ಜನನ ಕರ್ಕೊಂಡು ಬಂದು ಇಲ್ಲಿ ಬಂದು ಇಲ್ಲಿನೂ ಗಲಾಟೆ ಮಾಡಿಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಒಂದು ದೂರು ಒಂದು ನೀಡಿದರು. ಪೊಲೀಸ್ ನಮ್ಮನ್ನು ಕರೆ ಕೊಟ್ಟು ನೋಡಪ್ಪ ಹಿಂಗೆಲ್ಲ ಹೇಳ್ತಾ ಇದ್ದಾರೆ, ನೀವೇನು ಹೇಳ್ತೀರಾ ಅಂತ ಹೇಳಿದಾಗ ನಾನು ಈ ಹೈಕೋರ್ಟ್ ಆದೇಶ ಲಿಸ್ಟ್ ತೋರಿಸಿದೆ. ತೋರಿಸಿದ ತಕ್ಷಣ ಅವ್ರದ್ದು ಚೆಕ್ ಮಾಡಿದ್ರು. ನಿಮ್ದು ಯಾರ್ದೂ ಇದರಲ್ಲಿ ಲಿಸ್ಟಲ್ಲಿಲ್ಲಪ್ಪ, ಹಂಗೇನ BBMPನಲ್ಲಿದ್ದರೆ ನಾವು ಚೆಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಏನು ಹೇಳ್ತಾ ಇದ್ದಾರೆ, ಅವ್ರ ಮಖಗಳೇ ನಾವು ನೋಡಿಲ್ಲ, ಯಾರಂತನೂ ನಮಗೆ ಅವರು ಗೊತ್ತೂ ಇಲ್ಲ. ಅವರು ನಮ್ಮ ಹತ್ರ ಹಂಚಗಳಿಗೆ ಕೇಳ್ತಾ ಇದ್ದಾರೆ, ನಮಗೆ ಅರೆಸ್ಟ್ ಮಾಡ್ತಾಯಿದ್ದಾರೆ, ನಮಗೆ ಫೋನ್ಗಳಲ್ಲಿ ಬೆದರಿಕೆಗಳಾಗ್ತಾಯಿದ್ದಾರೆ, ಧಮಕಿ ಆಗ್ತಾಯಿದ್ದಾರೆ ಅಂತ ಹೇಳ್ತಾಯಿದ್ದಾರೆ. ನಾವು ಧಮಕಿ ಮಾಡಿದರೆ ಏನು ನಮಗೂ ಅದರಲ್ಲಿ ಏನು ಲಾಭ ಬರ್ತದೆ ನಮಗೆ? ಅದರಿಂದ ಈ ಪರಿವರ್ತನೆ ವೇದಿಕೆ ಏನು ಸಂಘಟನೆಗಳು ಬಂದು ಇವಾಗ ನೋಡಿ ಅಲ್ಲಿ ಒಂದು ದೂರು ಕೊಡ್ತಾರೆ, ಇಲ್ಲಿ ಬಂದು ಒಂದು 20 ಸೈಟ್ ಕೊಡಂತಾರೆ. ನಾವು ಹಂಚಿಕೆ ಮಾಡೋದಕ್ಕೆ ನಾವು ಯಾರು? ಸರ್ಕಾರಗಳು ಬರಬೇಕು. ಸರ್ಕಾರಗಳು ನಮಗೆ ಹೈಕೋರ್ಟ್ ಆದೇಶ ಯಾರಿಗೆ ಮಾಡಿದ್ದಾರೆ ಅವರು ಇಲ್ಲಿ ಮನೆಗಳು ಎಲ್ಲಿ ಮಾಡ್ತಾರೆ. 240 ಮನೆಗಳು ಅಂದರೆ ಹೆಂಗೆ ಫಲಾನುಭವಿಗಳಿಗೆ ಹೆಂಗೆ ಹಂಚಿಕೆ ಮಾಡಿದ್ರು ಸರ್?
ಸರ್ ಇದು ಅವರು 2001ರಲ್ಲಿ ಇಲ್ಲಿ ಜೋಪಡಿಗಳು ಹಾಕ್ಕೊಂಡು ಎಲ್ಲ ಬಡವರು ಇಲ್ಲೇ ಇದ್ದರು. ಆ ಜೋಪಡಿಗಳು ಮಳೆಗಾಲ ಬಂದ್ಬಿಡ್ತದೆ ಬಿದ್ದೋಗ್ತದೆ ಅಂತ ಹೇಳಿ ಅವರವರೇನೆ ಜೋಪಡಿಗಳನ್ನ ಕಿತ್ತಾಕಿ ಅವರವರೇ ಮನೆಗಳು ಮಾಡ್ಕೊತಾ ಇದ್ದಾರೆ ಸರ್. ಇವಾಗ ಯಾಕೆ ಇಷ್ಟೆಲ್ಲ ನಡೀತಾ ಇದೆ ಗೊಂದಲಗಳು ಈ ಭಾಗದಲ್ಲಿ? ಸರ್ ಈ ಭಾಗದಲ್ಲಿ ನಾವು ಇಲ್ಲಿ ಒಂಟಿ ಸಂಘಟನೆಗಳು ನಮಗೆ ಈ ಸಂಘಟನೆಗಳು ನಾವು ಏನು ಬುದ್ಧಿಜೀವಿಗಳು ಬಾಧೆ ಬಿದ್ದು ನಾವು ಮಾಡ್ಕೊಂಡು ಬಂದುಬಿಟ್ಟಿದ್ದೀರಿ. ಬೇರೆ ಸಂಘಟನೆಗಳಿಗೆ ಮಾಡೋದಕ್ಕೆ ತಾಕತ್ತು ಇರೋದಿಲ್ಲ, ಅವ್ರಿಗೆ ಮಾಡೋದಕ್ಕೆ ಬುದ್ಧಿನೂ ಇಲ್ಲ. ಸರ್ಕಾರಿ ಜಮೀನುಗಳು 100 ಎಕರೆ ಇದೆ, 100 ಎಕರೆನೆಲ್ಲ ಅವರು ಒಂದು 10 ಎಕರೆ ನಾವು ಓಡಾಡ್ದಂಗೆ, ನಾವು ಚಪ್ಪಲಿಗಳು ಸಮಸ್ದಂಗೆ, ನಾವು ಬಟ್ಟೆಗಳು ಹರ್ಕೊಂಡು ಹೊಟ್ಟೆಗಳಿಗೆ ಊಟಗಳಿಲ್ದಿರ ನಾವು ಓಡಾಡಿಕೊಂಡು ಮಾಡ್ಕೊಂಡು ಬಂದಿದ್ದೀರಿ. ಅವರು ಮಾಡಿಕೊಂಡು ಬರ್ಬೋದಲ್ವಾ? ಬರೇ ದಿನನಿತ್ಯ ಇಲ್ಲಿ ಬೋಗಸ್ ಸಂಘಟನೆಗಳವರು ಬರೋದು, ನಮಗೆ ಸೈಟ್ಗಳು ಕೊಡು, ನೀವು ಹಂಗೆ ಕೇಳಿದ್ರಿ ಹಿಂಗೆ ಕೇಳಿದ್ರಿ ಅನ್ನೋದು, ಸುಳ್ಳು ದೂರುಗಳು ನೀಡೋದು, ನಮ್ಮನ್ನು ಅರೆಸ್ಟ್ ಮಾಡೋದು, ಅದೇ ರೀತಿಗೆ ಮಾಡ್ತಾಯಿದ್ದಾರೆ. ತಾವು ಪೊಲೀಸೂ ಇದ್ರ ಮೇಲೆ ಎಚ್ಚೆತ್ಕೊಬೇಕು. ನೋಡಿ, ಈ ಹೈಕೋರ್ಟ್ ಆದೇಶ ಇದ್ರೂ ಸಹ ಇದನ್ನು ವೈರಸ್ ಮಾಡಿ ನೆನ್ನೆ ಎಲ್ಲ ಬಂದು ಇಲ್ಲೆಲ್ಲ ಗಲಾಟೆಗಳು ಮಾಡು, ನಾವು ಸೈಟ್ಗಳು ಕೊಟ್ಟಿಲ್ಲ ಅಂದರೆ ಬೋರ್ಡ್ಗಳು ತಗೊಂಬಂದು ಹಾಕ್ತೀವಿ, ಈ ಮನೆಗಳೆಲ್ಲ ಒಡೆಸ್ತೀವಿ ಅಂತ ಹೇಳಿ ಈ ಬಡಪಾಪಿಗಳನ್ನೆಲ್ಲನೂ ಬೆದರಿಸ್ಬಿಟ್ಟು ಹೋಗಿದ್ದಾರೆ. ತಾವು ಮಾಧ್ಯಮಗಳವರಿಗೆ ನಾವು ಹೇಳೋದಿಷ್ಟೇ, ಇದನ್ನು ಮೇಲ್ನೋಟಕ್ಕೆ ಸರ್ಕಾರಕ್ಕೆ ಇದು ಗಮನಕ್ಕೆ ತರಬೇಕು. BBMP ಅವರು ಇದನ್ನು ಕೂಡಲೇ ಎಚ್ಚೆತ್ತುಕೊಂಡು ಹಿಂಗೆ ಅನಾದಿಗ ಇದನ್ನು ರಸ್ತೆಗಳು ಬಿಡಬಾರ್ದು. ನಮಗೆ 8 ಕೋಟಿ 2 ಲಕ್ಷ BBMP ಸ್ಯಾಂಕ್ಷನ್ ಮಾಡಿತ್ತು. ಇನ್ನು ಇದುವರೆಗೂ ಆ 8 ಕೋಟಿ 2 ಲಕ್ಷ ತಂದು ಇದು ಅಭಿವೃದ್ಧಿ ಮಾಡಲೂ ಇಲ್ಲ. ತಾವು ಕೋರ್ಟ್ ಆದೇಶ ಕೊಟ್ಟರೇನು ಕೂಡ ಇನ್ನೂ ಬಂದು ಯಾರೂ ಇತ್ತ ಕಡೆ ನೋಡ್ತಾ ಇಲ್ಲ. ನಮಗೆ ಇದರಿಂದ ರಾಜಕೀಯದ ಪಿತೂರಿಗಳೂ ನಡೆಯಂಗಿದೆ ನಮಗೆ. ಆದ್ದರಿಂದ ತಾವು ನಮಗೆ BBMPನವರು ಬಂದು ರಸ್ತೆಗಳು ಸ್ವಲ್ಪ ಮಾಡಿಕೊಡ್ಬೇಕು. ಆಮೇಲೆ ಅಧಿಕಾರಿಗಳು ಕಿರುಕುಳ ನೀಡ್ತಾ ಇದ್ದಾರೆ ಸರ್ ಇಲ್ಲಿ? ಸರ್ ಇಲ್ಲ, ಅಧಿಕಾರಿಗಳು ಯಾರೂ ಬರ್ತಾ ಇಲ್ಲ. ಕಿಡಿಕೇಡಿ ಸಂಘಟನೆಗಳವರು ಬಂದು ನಮ್ಗೆ ನಿವೇಶ ನೀಡು ಅಂತಾರೆ. ನಾವು ಕೊಡೋದಕ್ಕೆ ನಾವ್ಯಾರು, ತಗೊಳಕ್ಕೆ ಅವ್ರು ಯಾರು? ಸರ್ಕಾರ ಇದೆ, BBMP ಇದೆ, DC ಇದೆ, ತಹಶೀಲ್ದಾರ್ ಇದೆ, ಕೇಳಲಿ ತಗೊಳ್ಳಿ. ನಮ್ಮ ಸಂಘಟನೆಗೆ, ಕರ್ನಾಟಕ ಜನಾಂದೋಲನ ಸಂಘಟನೆಗೆ 8 ಎಕರೆ 10 ಗುಂಟೆ 2012ರಲ್ಲಿ DC ಅವರು ಸಾದಿಕೋರು DC ಇದ್ದಾಗ ನಾವು ಮಂಜೂರು ಮಾಡಿಕೊಂಡು BBMPಗೆ 2014ರಲ್ಲಿ ಅಲ್ಲಿಗೆ ನಾನು ಹಸ್ತಾಂತರ ಮಾಡಿಸಿ, ಆಮೇಲೆ ಅಲ್ಲಿಂದ 14ರಿಂದ 2016ವರೆಗೂ BBMPನಲ್ಲಿ ಓಡಾಡಿ ಸತತವಾಗಿ 2 ವರ್ಷ ಅಲ್ಲಿ ಓಡಾಡಿ 2016-17ರಲ್ಲಿ 8 ಕೋಟಿ 2 ಲಕ್ಷ ಬಿಡುಗಡೆ ಮಾಡಿದ್ರು. ಆ ಹಣನೂ ನಮಗೆ ಬಿಡುಗಡೆ ಮಾಡಲೂ ಇಲ್ಲ. ಸುಮಾರು ಒಂದು 10 ಕಮಿಷನರ್ಗಳು ಈ ಸ್ಪಾಟ್ಗೆ ಬಂದು ಬಿರೇ ಬರ್ತಾರೆ, ಮಾಜೂರು ಮಾಡ್ತಾರೆ. ಆ 1 ರೂಪಾಯಿ ಖರ್ಚಾಗಿಲ್ಲ ಸರ್. ಅದರಿಂದ ಕರ್ನಾಟಕ ಜನಾಂದೋಲನ ಸಂಘಟನೆಗೆ ಕೋರ್ಟ್ ನಿರ್ದೇಶನ ಏನು ಕೊಟ್ಟಿದೆ ಸರ್? ನಿಮ್ಮ ಪಟ್ಟಿ ಆಧಾರದ ಮೇಲೆ ಏನು ನಿರ್ದೇಶನ? ನಮ್ಮ ಪಟ್ಟಿ ಅಂತೆ ಆದೇಶ, ಆಮೇಲೆ ಸರ್ಕಾರದಲ್ಲಿ ರೆವಿನ್ಯೂನಲ್ಲಿ ನಮ್ಮ ಸಂಘಟನೆ ಆದೇಶಗಳೇನಿದೆ ಅದನ್ನು ನೋಡಿ ನ್ಯಾಯಾಲಯ ನಮಗೆ ತೀರ್ಪು ಮಾಡಿದೆ ಸರ್. ಈಗ ನಿಮಗೆ ಬೇರೆ ಸಂಘಟನೆ ಬಂದು ನಿಮಗೆ ಕಿರುಕುಳ ಕೊಡೋದು, ಇಲ್ಲಿಯವ್ರನ್ನ ಎದುರಿಸ್ತಾ ಇರೋದಕ್ಕೆ ನೀವು ಪೊಲೀಸ್ ಠಾಣೆಯಿಂದ ರಕ್ಷಣೆ ಬೇಕು ಸೂಕ್ತ? ಹಾಂ ಸರ್ ನಮಗೆ ಅದೇ ಬೇರೆ ಸಂಘಟನೆಗಳವ್ರು ಬಂದು ಏನು ಅವ್ರ ಹತ್ರ ಆದೇಶಗಳೇ ಏನು ಇಲ್ದಿರ ಕೂಡ ಬಂದು ಪ್ರತಿನಿತ್ಯ ನಮ್ಮ ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೆ ಪೊಲೀಸ್ ಅಧಿಕಾರಿಗಳು ಇದು ಎಚ್ಚೆತ್ಕೊಂಡು ಅವ್ರ ದಾಖಲೆಗಳನ್ನ ಕುಲಾನುಕುಚವಾಗಿ ಪರಿಶೀಲಿಸಿ ಯಾರ ಹತ್ರ ಕರೆಕ್ಟಾಗಿ ದಾಖಲೆ ಇದೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತ ನಾನು ಈ ತಮ್ಮಲ್ಲಿ. ಸರ್ 240 ಮನೆ ಹೇಳಿದ್ರಲ್ವಾ, 240 ಮನೆನೂ ಇವಾಗ ಅವ್ರ ಪಟ್ಟಿಯಲ್ಲಿ ಇದಾರಲ್ವಾ, ಆ ಪಟ್ಟಿಯಲ್ಲಿ ಈ ಭಾಗದವ್ರಿಗೆ ಕೊಟ್ಟಿದ್ರ ಬೇರೆ ಬೇರೆ ಭಾಗದವ್ರಿಗೆ ಕೊಟ್ಟಿದ್ದೀರಾ ಸರ್? ಸರ್ ಈಗ ನಮ್ಮ ಸಂಘಟನೆಯಲ್ಲಿ ಕಾರ್ಯಕರ್ತರಾಗಿ ಸುಮಾರು ಬೆಂಗಳೂರಲ್ಲಿ ಎಲ್ಲೆಲ್ಲಿ ಬಡವರು ಬೀದಿಗಳಲ್ಲಿದ್ದಾರೆ ಅವರೆಲ್ಲ ನಮ್ಮ ಜೊತೆಲಿ ಸೇರಿ ಹೋರಾಟಗಳು ಮಾಡಿ ಈ ಜಮೀನನ್ನ ನಾವು ಪಡ್ಕೊಂಡಿರೋದು. ಈ ಸಂಘಟನೆ ಕಾರ್ಯಕರ್ತರಿಗೆ ಇಲ್ಲಿ ಕೊಟ್ಟಿದ್ದೀವಿ. ಊರಿನವ್ರಿಗೆ ಸಪ್ರೇಟಾಗಿ ನಾವು ಆ ಕಡೆ ಬಿಟ್ಬಿಟ್ಟಿದ್ದೀವಿ. ಎಲ್ಲ ಜಾತಿ ಸಮುದಾಯಗಳಿದ್ದಾರೆ ಸರ್. ಒಕ್ಕಲಿಗರು, ಬ್ರಾಹ್ಮಣರು, ನಾಯ್ಡ್ಸು, ದಲಿತರು ಎಲ್ಲ ಪ್ರತಿಯೊಂದು ಜಾತಿಗಳೂ ಇದ್ದಾರೆ ಸರ್. ಜೈ ಭೀಮ್. ಇವತ್ತು 26 ವರ್ಷ ಆಗಿದೆ ಈ ಭೂಮಿಯಲ್ಲಿ ಹೋರಾಟ ಮಾಡಿರೋಂಥದ್ದು. KJS ಕರ್ನಾಟಕ ಜನಾಂದೋಲನ ಸಂಘಟನೆ ರಾಜ್ಯಾಧ್ಯಕ್ಷರು ಮರಿಯಪ್ಪ ಅವರು, ಕಾರ್ಯದರ್ಶಿಯಾದಂಥ ನಮ್ಮ ಸಿದ್ಧಲಿಂಗಪ್ಪ ಅವರು,
ನಾವು ಸಹ ಸೇರಿ ಎಲ್ಲ ಜನ ಸೇರಿ ಇದು ದೊಡ್ಡ ಮಟ್ಟದ ಹೋರಾಟ ಇದು. ಅನ್ನ ನೀರು ಇಲ್ದಂಗೆ ಹೋರಾಟ ಮಾಡಿದ್ದೀವಿ. ಟೀ ಬನ್ನಿಟ್ಕೊಂಡು ಹೋರಾಟ ಮಾಡಿದ್ದೀವಿ. ಇವತ್ತೊಂದು ದಿವಸ ಆ ರೀತಿಯಾದ ಹೋರಾಟದ ಫಲ ಇದು. ಎಲ್ಲ ಜಾತಿ ಜನನೂ ಸಂತೋಷವಾಗಿರಬೇಕು ಅಂತ ಇಲ್ಲಿ ಕುವೆಂಪು ಅವ್ರು ಹೇಳ್ದಂತೆ ಶಾಂತಿಯ ತೋಟದಂತೆ ಇಲ್ಲೆಲ್ಲರೂ ಬದುಕಬೇಕು ಅಂತ ಮಾಡಿರೋಂಥದ್ದು. ಇದರಲ್ಲಿ ಕೆಲವು ಸಂಘಟನೆಯವರು ಎಷ್ಟೋ ಜನ ಎದ್ದು ಇವತ್ತೇನು ಹಾಗೆ ಆಗುತ್ತೆ ನೋಡಿ, ಇರಾಗ ಹೆಂಗೆ ಮಾಡಿಬಿಡ್ತೀವಿ ನೋಡಿ ಅಂತಂದ್ರೆ ಆಮೇಲೆ ಅವ್ರಿಗೆಲ್ಲ ಸಮಾಧಾನ ಹೇಳಿ, ಎಲ್ಲರಿಗೂ ನಮ್ಮ ಅಣ್ಣ ತಮ್ಮದಿರು ನೀವು ಎಲ್ಲ ಸಮಾಧಾನವಾಗಿರ್ರಿ ಅಂತೇಳಿ ಎಲ್ಲರಿಗೂ ಸಮಾಧಾನ ಮಾಡಿ ಎಲ್ಲ ಹಿಂಗೆ ಬದುಕೋಣ ಅಂತೇಳಿ ಬದುಕೋದನ್ನು ಅನ್ನ ಮಾಡಿದ್ದೀವಿ, ತಿನ್ನೋ ಮಣ್ಣು ಇದರಲ್ಲಿ ಮಣ್ಣೆ ಹಾಕಕ್ಕೆ ಬರ್ತೀರ ಅಂತ ಹೇಳಿದಾಗ ಅವರೆಲ್ಲ ಅರ್ಥ ಮಾಡ್ಕೊಂಡು ಯಾರು ಎಲ್ಲರೂ ಕೈ ಬಿಟ್ಟರು. ಇವಾಗ ಒಂದು ಸ್ವಲ್ಪ ಜನ ಎದ್ದಿದ್ದಾರೆ. ಮೊನ್ನೆನೇ ತಲಗಟ್ಪುರ ಸ್ಟೇಷನಲ್ಲಿ ಕರೆದಾಗ ಹೋಗಿ ಮಾತಾಡಿದಾಗ ಅವರು ನಮ್ಮದು ಫಲಾನುಭವಿ ಪಟ್ಟಿ ಇದೆ ಹಂಗೆ ಹಿಂಗೆ ಅಂತ ಏನೇನೋ ಬಾಯಿಗೆ ಬಂದಂಗೆ ನಾವು ಹಣ ಕೊಟ್ಟಿದ್ದೀವಿ. ಯಾವುದು ಎಲ್ಲದಕ್ಕೂ ದಾಖಲೆ ಇರಬೇಕಲ್ಲ. ಇವತ್ತು ಏನಾದ್ರು ಒಂದು ಮಾಡಿದಾಗ ಸುಳ್ಳು ಹೇಳೋರು ಎಷ್ಟೋ ಜನ ಇರ್ತಾರೆ. ಇವಾಗ ನಿಜ ಹೇಳಬೇಕಂದ್ರೆ ಏನು ಕೇಳುತ್ತೆ, ಕಾನೂನುಬದ್ಧವಾಗಿ ನಿಮ್ಮ ಹತ್ರ ದಾಖಲೆ ಏನಿದೆ ಅಂತ ಕೇಳುತ್ತೆ. ನೀನು ಕೊಟ್ಟಿದ್ದೀನಿ ನಾನು ಕೊಟ್ಟಿದ್ದೀನಿ ಅಂದಾಗ ಇವಾಗ ಎಷ್ಟೋ ಜನ ಬಂದು ಹೇಳ್ಬೋದು ನಾನು ಕೊಟ್ಟಿದ್ದೀನಿ ನೀನು ಕೊಟ್ಟಿದ್ದೀನಿ ಅಂತ. ಕೊಟ್ಟಿರೋದಕ್ಕೆ ಸಾಕ್ಷಿ ಏನಿದೆ? ಸುಮ್ಮನೆ ಬಂದು ಅಪವಾದ ಮಾಡಿ ಇಲ್ಲಿ ಈ ಜನ ಎಲ್ಲ ಬಡ ಜನ ಬದುಕ್ತಾ ಇದ್ದಾರೆ. ಇದಕ್ಕೆ ಮಣ್ಣಾಕುವಂಥ ಕೆಲಸ ಮಾಡಬೇಡಿ. ಇಲ್ಲಿ ಉತ್ತಮ ರೀತಿಯಲ್ಲಿ ಈ ಜನ ಬದುಕಲಿ. ಇವತ್ತೊಂದು ದಿವಸ ಹೋರಾಟದ ಫಲವಾಗಿ ಇವತ್ತು ಕೋರ್ಟ್ ಆದೇಶ ಆಗಿದೆ ನೋಡಿರಿ, ಇಲ್ಲೇ ಇದೆ ಆದೇಶದ ಪತ್ರ. ಇದು ಇವತ್ತು ಆದೇಶ ಪತ್ರ ಕೋರ್ಟಲ್ಲಿ ನಾವು ಎಲ್ಲ ಹೋರಾಡಿ ಅವತ್ತೊಂದು ದಿವಸ ಹೋಗಿ ಸಿದ್ಧಲಿಂಗಪ್ಪ ಅವರೇ ಲಾಯರ್ ನೀಡಿದು. ಇವತ್ತೊಂದು ದಿವಸ ಆ ಲಾಯರ್ಗೆ ನಾವು ಕೋಟಿ ನಮನ ಹೇಳಬೇಕು. ಯಾಕಂದರೆ ಅವತ್ತೊಂದು ದಿವಸ ಪರಿಸ್ಥಿತಿ ಇನ್ನು 2 ದಿವಸ ಬಿಟ್ಟರೆ ಹೊಡೆದಾಕ್ತೀನಿ ಅಂತಾರೆ. ಅಂಥ ಪರಿಸ್ಥಿತಿಯಲ್ಲಿ ಆ ಲಾಯರ್ ಸಾಹೇಬರು ನಮ್ಮ ಬಡವ್ರ ಪರ ನಿಂತು ಇವತ್ತೊಂದು ದಿವಸ ಇದೊಂದು ಜಯನ ಕೊಟ್ಟಿದ್ದಾರೆ. ಇಮಿಡಿಯೇಟ್ಲಾಗೆ ಇವತ್ತು ರಸ್ತೆ ಮಾಡಬೇಕು ಹೇಳ್ದಂಗೆ 8 ಕೋಟಿ 2 ಲಕ್ಷ ಇದುವರೆಗೂ BBMP ಅವ್ರು ಈ ಕಡೆ GB ಅವರು ಇದುವರೆಗೂ ಬಗ್ಗು ನೋಡ್ತಾ ಇಲ್ಲ. ಯಾಕೆ ಅಂದರೆ ಬಡವ್ರಿಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ. ಇಲ್ಲಿ ಖಾಲಿ ಬಿದ್ದಿದ್ದರೆ ಯಾರಿಗಾನ ಮಾರ್ಬಿಡ್ತಾಯಿದ್ರ ಅಧಿಕಾರಿಗಳೆಲ್ಲ ಸೇರಿ ಎಲ್ಲ ಮಾಡಿ ಮಾರಿಬಿಡ್ತಾಯಿದ್ರೆ ಆಮೇಲೆ ನೋಡಿದ್ರೆ ಇದು ಬೇರೆದಕ್ಕೆ ಬರೆದುಬಿಟ್ಟಿದ್ದೀವಿ ಅಂತ ಹೇಳ್ಬಿಡೋದಾ? ಆ ರೀತಿ ಆಗಬಾರ್ದು. ಆ ರೀತಿ ಆಗಬಾರ್ದು ಅಂತಲೇ ರಾತ್ರಿ ಆಗಲು 25 ಅಡಿ ಇದ್ದ ಮಣ್ಣಿದು. ನೀವು ಲಾಸ್ಟ್ ಟೈಮ್ ಬಂದಾಗ ನೋಡಿದ್ದೀರಿ. 25 ಅಡಿ ಮಣ್ಣು ಎತ್ತಬೇಕಂದ್ರೆ ಏನು ತಮಾಷೆನಾ? 8 ಎಕರೆ 10 ಕುಂಟೆನಲ್ಲಿ ಆ ಒಂದು 10 ಎಕರೆಗೆ ಲೆವೆಲ್ ಮಾಡಿ ಇಷ್ಟು ಮಾಡಿರೋದು. ಮಶಾಣಕ್ಕೆ 2 ಎಕರೆ ಜಾಗ ಬಿಡಿ ಅಂತ ಅಲ್ಲಿ ನಾವು ಎಲ್ಲ ಲೆವೆಲ್ ಮಾಡಿದರೆ ಅದನ್ನು ಬಂದು ಮಣ್ಣು ಹಾಕ್ತಾರೆ. ಇವತ್ತು ಮನುಷ್ಯ ಸತ್ತರೆ ಉಣಕ್ಕೆ ಜಾಗ ಇಲ್ಲ ಅಂಥದ್ರಲ್ಲಿ ಒಂದು 2 ಎಕರೆ ಅಲ್ಲಿ ಬಿಡಿಸಿರೋದ್ರಲ್ಲಿ ಬಂದು ನಾವು ಎಲ್ಲಿ ಮಾಡೋದು ಅಂತ ಬರ್ತೀರ? ಇವತ್ತು ದಿನಕ್ಕೊಬ್ಬರು ಬರ್ತಾ ಇದ್ದಾರಲ್ಲ ಸರ್ ಈ ಜಾಗಕ್ಕೆ. ಇವತ್ತು ಬೆಳೆ ಹಾಕಿ ಇವಾಗ ರೈತ ಎಲ್ಲ ಥರನೂ ಕಷ್ಟಪಟ್ಟು ಉತ್ತಿ ಬೇವು ನೀರು ಸುರಿಸಿ ರಕ್ತ ಸುರಿಸಿ ಆ ಬೆಳೆನ ನಿಲ್ಲಿಸ್ಬಿಟ್ಟಿದ್ದಾನೆ. ಇವಾಗ ಕುಯ್ಕೊಳ್ಳೋಕೆ ಎಷ್ಟೋ ಜನ ಬರ್ತಾಯಿದ್ದಾರೆ. ಬಿಡೋಕ್ಕಾಗತ್ತಾ? ಅದಾಗಬಾರ್ದು. ಏನೋ ನಿಮಗೂ ಇನ್ನೂ ಸ್ಥಳ ಇದೆ, ಫೈಟ್ ಮಾಡಿ ಸರ್ಕಾರದಲ್ಲಿ ನೀವು ಹೋರಾಟ ಮಾಡಿ ಪಡೀರಿ, ನಾವು ನಿಮ್ಮ ಜೊತೆಗೆ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. KSS ಕರ್ನಾಟಕ ಸಾಮರಸ್ಯ ಸಮಿತಿ ರಾಜ್ಯಾಧ್ಯಕ್ಷ ಕನ್ನಳ್ಳಿ ಕೃಷ್ಣಪ್ಪ ಅಂತ. ಸರ್ ನಿಜವಾಗ್ಲೂ ಲಿಂಗರಾಜ ಏನು ಬೈತ್ ಕಡೆ ನಮ್ಮ ಸಂಘಟನೆ ಆದಂಥ KGS ನಮ್ಮ ಮರಿಯಪ್ಪ ಸರ್ ಭಾಳ ಹಿರಿಯ ಮುಖಂಡರು, ದಲಿತ ಮುಖಂಡರು, ಮತ್ತು ನಮ್ಮ ಸಿದ್ದಿಂಗ ಅಣ್ಣವರು ಮತ್ತು ನಮ್ಮ ಕೃಷ್ಣಪ್ಪವರು, ಇವರು ಬಹುದಿನಗಳ ಒಂದು ಹೋರಾಟದ ಒಂದು ಪ್ರತಿಫಲ ಇವತ್ತು ಹಲವಾರು ಒಂದು ಏನು ನಿರಾಶ್ರಿತ ನಿವೇಶನ ರಹಿತ ವಂಚಿತರು ಏನಿದ್ದಾರೆ ಅಂಥವ್ರಿಗೆ ಗೌರ್ಮೆಂಟ್ ಮಾಡಬೇಕಾಗಿರೋದು ಕೆಲಸನ ಸಂಘಟನೆಗಳು ಮಾಡಿ ಇವತ್ತು ನಿವೇಶನ ಹಂಚಿಕೆ ಮಾಡೋವಂಥ ಕೆಲಸ ಮಾಡ್ತಾಯಿದ್ದಾರೆ. ಇದು ಕೆಂಬತ್ತಹಳ್ಳಿ ಸರ್ವೆ ನಂಬರ್ 55ರಲ್ಲಿ ಸುಮಾರು 8 ಎಕರೆ 10 ಗುಂಟೆ 2011ರಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿ 2012ರಲ್ಲಿ ಒಂದು ಆದೇಶ ಹೊರಡಿರುತ್ತಾರೆ. ಅದಾದ ನಂತರ 2015ರಲ್ಲಿ BBMPಗೆ ಹಸ್ತಾಂತರ ಮಾಡಿದ್ಮೇಲೂ ಕೂಡ ಯಾಕೋ ಗೊತ್ತಿಲ್ಲ BBMP ಅವರು ದೀನದಲಿತರದ್ದು ಕೆಲಸಗಳು ಮಾಡಬೇಕು ಅನ್ನೋದಾದರೆ ಬಹಳ ನಿರ್ಲಕ್ಷ್ಯ. ಸೊ ಅವ್ರಿಗೆ ದಲಿತರ ಮೇಲೆ ಕಾಳಜಿ ಇಲ್ಲ. ಈ ಆಳುವಂಥ ಸರ್ಕಾರಗಳು ಕೂಡ ಹಾಗೇ ಇದೆ. ಇದುವರೆಗೂ ನಿವೇಶನ ಹಂಚಿಕೆ ಮಾಡಬೇಕಾಗಿತ್ತು ಸುಮಾರು ವರ್ಷಗಳಿಂದ. ಈಗ 2026ರಲ್ಲಿದ್ದೀವಿ. 2015ರಲ್ಲಿ ಹಸ್ತಾಂತರ ಆದಮೇಲೂ ಕೂಡ ಇಲ್ಲಿ ಯಾವುದೇ ಥರ ಡೆವಲಪ್ಮೆಂಟ್ಸ್ ಮಾಡೋವಂಥದ್ದು ಸೈಟ್ ಹಂಚಿಕೆ ಮಾಡೋವಂಥದ್ದು ಮಾಡಲಿಲ್ಲ. ಆದ್ದರಿಂದ ಇವತ್ತೇನು ನಮ್ಮ ಮರಿಯಪ್ಪ ಅಣ್ಣವರು ಮತ್ತು ನಮ್ಮ ಸಿದ್ದಿಂಗಣ್ಣವರು ಅವರು ಒಂದು ಸಾರಥ್ಯ ವಹಿಸ್ಕೊಂಡು ಅವರು ಸ್ವಂತ ದುಡ್ಡಲ್ಲಿ ಪಾಪ ಖರ್ಚು ಮಾಡಿ ಇವತ್ತು ಸರಿಯಾದ ರೀತಿ ರಸ್ತೆಗಳು ಮಾಡಿಕೊಂಡು ಏನು ಪಟ್ಟಿ ಇದೆ ಆ ಪಟ್ಟಿ ಪ್ರಕಾರ ಹಂಚಿಕೆ ಮಾಡೋವಂಥ ಕೆಲಸ ಮಾಡ್ತಾಯಿದ್ದಾರೆ. ಕೆಲವು ಸಂಘಟನೆಗಳು
ಇವರ ಒಂದು ಒಳ್ಳೆತನನ್ನು ಅಥವಾ ಇವರ ಒಂದು ಬಡವರ ಕಾಳಜಿಯನ್ನು ಸಹಿಸಲಾರ್ದು ಅಂಥವ್ರು ಇಲ್ಲಿ ಪದೇ ಪದೇ ಕಿರಿಕಿರಿ ಮಾಡೋವಂಥದ್ದು ಆಗ್ತಾಯಿದೆ. ಕೆಲವು ದಲಿತ ಸಂಘ ಭಾಳ ನೋವಾಗ್ತಾ ಇರೋದು, ಅವರೆಲ್ಲರೂ ಕೂಡ ದಲಿತ ಪರ ಸಂಘಟನೆಗಳೇ ಮಾಡ್ತಾ ಇರೋವಂಥದ್ದು. ಅದು ನಿಜವಾಗಲೂ ಖಂಡನೀಯ. ಇಲ್ಲಿ ಅವರೆಲ್ಲರೂ ಕೂಡ ಕೈ ಜೋಡಿಸಿ ದೀನದಲಿತರು ಇವತ್ತೇನು ನಿವೇಶನ ರೈತರಿಗೆ ಹಂಚಿಕೆ ಮಾಡಿದ್ದೀವಿ, ಅವ್ರಿಗೆ ಒಂದು ಸೂರು ಮಾಡಿಕೊಡ್ಲಿಕ್ಕೆ ಅವರು ಕೂಡ ಸಹಕರಿಸ್ಬೇಕಂತೇಳಿ ನಾನು ತಮ್ಮ ಮುಖಾಂತರ ವಿನಂತಿಸ್ಕೊಳ್ತೇನೆ. ಆಮೇಲೆ ಈಗ ಆಲ್ರೆಡಿ ಕೆಲವೊಂದು ತರಳೆಗಳು ರೌಡಿಗಳೆಲ್ಲ ಬಂದು ಕಿರುಕುಳ ಕೊಡುವಂಥದ್ದು ಆಗ್ತದೆ. ಹಾಗಾಗಿ ಮಾನ್ಯ ಉಚ್ಚ ನ್ಯಾಯಾಲಯ ಈಗ ಆಲ್ರೆಡಿ ಅದಕ್ಕೆ ಸ್ಟೇ ಕೊಟ್ಟಿದೆ. ಆಮೇಲೆ ಸಂಬಂಧಪಟ್ಟ ಒಂದು ಏನು ಈ ಡೆವಲಪ್ಮೆಂಟ್ ಮಾಡಬೇಕಾಗಿದೆ ಅದಕ್ಕೆ ಏನು ಗ್ರೇಟರ್ ಬೆಂಗಳೂರಿಗೆ ಬಂದು ಉಚ್ಚ ನ್ಯಾಯಾಲಯ ನಿರ್ದೇಶನ ಕೂಡ ನೀಡಿದೆ. ಕೂಡಲೇ ಬಂದು ಹಂಚಿಕೆ ಆಗಬೇಕು. ಆಮೇಲೆ ಸಂಬಂಧಪಟ್ಟ ಹಾಗೆ ಆ ಏನು ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ಅವರೆಲ್ಲರಿಗೂ ಮಾಡಬೇಕಂತ ಇದೆ. ಆಲ್ಮೋಸ್ಟು 2.5ರಿಂದ 3 ತಿಂಗಳು ಆದರೂ ಕೂಡ ಯಾವುದೇ BBMP ಅಧಿಕಾರಿಗಳು ಎಲೆಕ್ಷನ್ನು ಅಂದರೆ ಚುನಾವಣೆಯನ್ನು ಅಂತ ಹೇಳ್ತಾ ಇದುವರೆಗೂ ಕೂಡ ಯಾವುದೇ ಕಡೆ ಗಮನ ಹರಿಸ್ತಲ್ಲ. ಆ ನ್ಯಾಯಾಲಯದ ಆದೇಶಕ್ಕೂ ಕೂಡ ಕಿಮ್ಮತ್ತಿನ ಕಾಸನ್ನು ಬೆಲೆ ಕೊಡ್ತಾ ಇಲ್ಲ. ಆಮೇಲೆ ಈಗ ಅವರಿಗೆ ಹಕ್ಕುಪತ್ರಗಳು ನೀಡಬೇಕಂತ ಆದೇಶ ಮಾಡಿದೆ. ಅಂದರೆ ಹಂಚಿಕೆ ಮಾಡಿದ ನಂತರ ಹಕ್ಕುಪತ್ರಗಳು ನೀಡುವಂಥದ್ದು ಇರ್ಬೋದು, ರಸ್ತೆ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಚರಂಡಿ ವ್ಯವಸ್ಥೆ ಇರಬೇಕು, ಎಲ್ಲವೂ ಕೂಡ ಈಗಾಗಲೇ ಮಾಡಬೇಕಾಗಿತ್ತು. ದುರದೃಷ್ಟ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಅಂತೇಳು ದಲಿತ ಪರ ಸರ್ಕಾರ ಅಂತ ಹೇಳುವಂಥ ಈ ಸರ್ಕಾರ ಮೊದಲಿನಿಂದನೂ ಕೂಡ ದೀನದಲಿತರನ್ನ ವೋಟ್ ಬ್ಯಾಂಕಿಂಗ್ ಮಾಡಿಕೊಂಡು ಅವ್ರನ್ನೆಲ್ಲರೂ ಕೂಡ ವಂಚಿತ ಮಾಡ್ತಾ ಇದೆ ಹೊರತು ಯಾವುದೇ ಥರ ಈ ಸರ್ಕಾರ ದಲಿತರ ಪರವಾಗಿ ಇಲ್ಲ ಅಂಥೇಳಿ ನಾನು ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಯಾರೂ ಇದನ್ನು ಅಕ್ರಮವಾಗಿ ನಾವು ಮಾಡ್ಕೊಂಡಿಲ್ಲ. ಮರಿಯಪ್ಪ ಅವರು, ಸಿದ್ಧಲಿಂಗಪ್ಪ ಅವರು, ಕೃಷ್ಣಪ್ಪ ಅವರು ಇವರು ಶ್ರಮಜೀವಿಗಳಾಗಿ ನಮ್ಮನ್ನೆಲ್ಲ ಕಟ್ಕೊಂಡು 20 ವರ್ಷಗಳು ಹೋರಾಡಿ ಇದನ್ನೇನೋ ನಮಗೊಂದು ಸೂರು ಕೊಟ್ಟವ್ರೆ. ಆದರೆ ಸರ್ಕಾರ ಯಾವ ಗಮನಕ್ಕೂ ತಗೊಂಡಿಲ್ಲ. ಇದನ್ನು ಇವ್ರ ಗಮನಕ್ಕೆ ತಗೊಂಡು ಸ್ವಲ್ಪ ಅವರಿಂದ ಸ್ವಂತ ಖರ್ಚು ಹಾಕ್ಕೊಂಡು ಇದನ್ನೆಲ್ಲ ಲೆವೆಲ್ ಮಾಡಿಸಿ ಬಡಬಗ್ಗರಿಗೆ ಸೂರು ಕಟ್ಕೊಂಬಕೊಂಡು ಜಾಗ ತೋರಿಸವ್ರೆ. ಸರ್ಕಾರ ಕೊಟ್ಟಿರೋ ಜಾಗನ ಸರ್ಕಾರದಿಂದ ನಾವು ಆದೇಶ ಮಾಡ್ಕೊಂಡು ಇವತ್ತಿನ ದಿವಸ ನಾವು ಕಟ್ಕೊಂಡು ಬಡವ್ರು ಬದುಕ್ತಾ ಇದ್ದೀವಿ. ಎಲ್ಲ ಬಡಜೀವಿಗಳೇ ಸಾಲ ಸೂಲ ಮಾಡಿ ಕಂಡೋರ ಮನೆಗಳ ಬಡ್ಡಿ ತಂದು ಇವತ್ತು ಕಟ್ಕೊಂಡಿದ್ದವಕ್ಕೆ ಕಿರುಕುಳ ಕೊಡ್ತಾ ಇದ್ದರೆ ಇಲ್ಲಿ ಜೀವನ ಮಾಡೋದಕ್ಕೂ ಸ್ವಲ್ಪ ದುರ್ಬಲ ಆಗುತ್ತೆ. ಆದ್ದರಿಂದ ದಯವಿಟ್ಟು ಈ BBMPಯವರಾಗಲಿ ಪೊಲೀಸ್ನವರಾಗಲಿ ಯಾರೇ ಆಗಲಿ ಅಧಿಕಾರಿಗಳು ಬಂದು ನಮಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಸರ್ ಮತ್ತೆ ನೀರಿನ ಸಮಸ್ಯೆ, ನೀರಿಲ್ಲ ಸರು, ಕರೆಂಟ್ ಇಲ್ಲ, ರೋಡ್ ಇಲ್ಲ, ಚೇಂಬರ್ ಇಲ್ಲ, ಯಾವುದೂ ಇಲ್ಲ, ಇದಿಲ್ಲ, ಚರಂಡಿಗಳು ಯಾವುದೂ ಇಲ್ಲ. ಅದನ್ನೆಲ್ಲ ನಾವು BBMPಯವ್ರು ಬಂದು ನಮ್ಮನ್ನು ಇದು ಮಾಡ್ಕೊಂಡು ನಮಗೆ ಮಾಡಿಕೊಡ್ಬೇಕು ಅಂತೇಳಿ ಅವ್ರನ್ನ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ನಾವು ಬಂದು ತುಂಬ ವರ್ಷಗಳಿದ್ದು ಇಲ್ಲೆಯ. ಈಗ ಗುಡಿಸಲೆಲ್ಲ ಕಿತ್ತಾಕೊಂಡು ನಾವು ಸ್ವಂತ ಮನೆ ಕಟ್ಕೊಂಡಿದ್ದೀವಿ. ಕಟ್ಟಿಲಿ ವಾಸ ಮಾಡ್ತಾಯಿದ್ದೀವಿ. ಆ ಕಡೆ ಈ ಕಡೆ ಪರ್ಕಿಗಳೆಲ್ಲ ಬಂದು ನಮಗೆ ಟಾರ್ಚರ್ ಕೊಡ್ತಾಯಿದ್ದಾರೆ. ಈಗ ನೀರಿನ ಸೌಕರ್ಯ, ನಮಗೆ ರೋಡ್ ಸೌಕರ್ಯ ಎಲ್ಲ ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ವಾಸವಾಗಿದೆ ನಮ್ಮಲ್ಲಿ? ನಾವು ತುಂಬ ಈಗ 21 ವರ್ಷ ಆಯಿತು. ನಾವು ಕೆಂಬತ್ತಳ್ಳಿಲಿದ್ದರು ಇಲ್ಲಿ ಬಂದು ಒಕ್ಕಲಾಕಿದ್ದು. ಈಗ ಸದ್ಯಕ್ಕೆ ಮನೆ ಕಟ್ಕೊಂಡು ಇಲ್ಲಿ ವಾಸ ಆಗಿದ್ದೀವಿ. ಒಂದು 6-7 ತಿಂಗಳಾಯ್ತು ಈಗ ವಾಸ ಹಾಕ್ಕೊಂಡು ಇಲ್ಲಿ ಗುಡಿಸ್ಲಿಕ್ಕೆ ತಗೊಂಡು. ಮನೇಲಿ ನಾನು, ನನ್ನ ಮಗಳು, ನನ್ನ ಮೊಮ್ಮಕ್ಕಳು ಇದ್ದೀವಿ. ಅದೇ ಪ್ರಾಬ್ಲಮ್ಮು. ನಮಗೂ ನೀರಿಲ್ಲ, ಲೈಟ್ ಇಲ್ಲ, ಚೇಂಬರ್ದು ಕಲೆಕ್ಷನ್ ಇಲ್ಲ, ರಸ್ತೆಗಳಿಲ್ಲ. ನೈಟು ಎಲ್ಲಿಂದ ಹೊರಗಡೆಯಿಂದ ಡ್ಯೂಟಿಗಿಂದ ಮಕ್ಕಳು ಬರಬೇಕಾದ್ರೆ ರೋಡ್ಗಳು ಸರಿ ಇಲ್ಲ, ಜನಗಳು ಸರಿ ಇಲ್ಲ. ಇಲ್ಲಿ ವಾಸ ಮಾಡಬೇಕು ಅಂದರೆ ತುಂಬ ಭಯ ಆಗುತ್ತೆ. ಇವರೆಲ್ಲ ಕಿಡಿಗಳು ಎಲ್ಲ ಪರ್ಕಿಗಳೆಲ್ಲ ಬಂದು ಮಾತಾಡೋವಾಗೆಲ್ಲ ನಮ್ಮಂಥವರೆಲ್ಲ ಬಂದಿಲ್ಲಿ ಅವ್ರ ಹತ್ರ ಜಯಿಸೋಕ್ಕಾಗಲ್ಲ. ಅದರಿಂದ ನಮಗೆ ತುಂಬ ಪ್ರಾಬ್ಲಮ್ಮು, ತುಂಬ ಕಾಟ ಕೊಡ್ತಾರೆ. ಆದರೆ ನಮಗೆ ತುಂಬ ಜೀವಕ್ಕೆ ಭಯ ಉಂಟಾಗುತ್ತೆ. ಯಾವತ್ತಿಗೆ ಏನು ಮಾಡ್ತಾರೋ ಏನೋ. ದಿವಸ ಒಬ್ಬೊಬ್ಬರು ಬಂದು ಮಾತಾಡ್ತಾ ಇದ್ದಾರೆ. ಯಾರ್ಯಾರಿಗೆ ಅಂತ ಮಾತು ಕೊಡೋಕ್ಕಾಗುತ್ತೆ ನಾವು? ಏನಿವತ್ತು ಇಲ್ಲಿ KJS ರಾಜ್ಯಾಧ್ಯಕ್ಷರು ಮತ್ತು ಮರಿಯಪ್ಪ ಅವರು ಮತ್ತು ಸಿದ್ಧಲಿಂಗಪ್ಪ ಅವರು ಮತ್ತು ಎಲ್ಲ ಸೇರಿ 16 ವರ್ಷಗಳ ಹೋರಾಟದ ಫಲ ಇವತ್ತಿಲ್ಲಿ ಬಡವರಿಗೆ ಒಂದು ಆಶ್ರಯ ಯೋಜನೆಯಲ್ಲಿ ಒಂದು ಸೂರು ಸಿಕ್ಕುವಂಥ ಒಂದು ಹಂತಕ್ಕೆ ಇವತ್ತು ತಲುಪಿದ್ದೀವಿ. ಇಲ್ಲಿ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಭೂಮಿಯ ಬೆಲೆ ಏನಿದೆ ಇವತ್ತು, ಆ ಬೆಲೆನ ಸಹಿಸ್ಕೊಳ್ಳೋಕ್ಕಾಗದೇ ಇರ್ತಕ್ಕಂಥ ಕೆಲವು ಕಿಡಿಗೇಡಿಗಳು ಇದ್ರ ಮೇಲೆ ಕಣ್ಣಾಕಿದ್ದಾರೆ. ಇವತ್ತು ಏನಾದರೂ ಮಾಡಿ ಇಲ್ಲಿ ಇರ್ತಕ್ಕಂಥ ಬಡವ್ರನ್ನ ಒಕ್ಲೆಬ್ಸಿ ಇಲ್ಲಿ ನಾವೇನಾದರೂ ಮಾಡೋಕ್ಕಾಗುತ್ತಾ ಅಂತಕ್ಕಂಥ ಪಿತೂರಿಗಳನ್ನ ಇವತ್ತು ಇಲ್ಲಿ ಮಾಡ್ತಾಯಿದ್ದಾರೆ. ಆದರೆ ಇವರು KJS ವತಿಯಿಂದ ಅನೇಕ ವರ್ಷಗಳ ಕಾಲ ಎಲ್ಲ ಅಧಿಕಾರಿಗಳನ್ನ ಹಿಡಿದು, ಕಂದಾಯ ಇಲಾಖೆ ಅಧಿಕಾರಿಗಳನ್ನ ಹಿಡಿದು ಏನೋ ಒಂದು 8 ಎಕರೆ ಚಿಲ್ಡ್ರನ್ನ ಇವತ್ತು ಇಲ್ಲಿ ಮಂಜೂರು ಮಾಡಿಸ್ಕೊ ಬಂದಿದ್ದಾರೆ. ಅವ್ರ ಸಂಘಟನೆಯಲ್ಲಿ ಅನೇಕ ವರ್ಷಗಳಿಂದ ದುಡ್ದಂಥ ಏನು ಕಾರ್ಯಕರ್ತರಿದ್ದಾರೆ
ಆ ಬಡ ಕಾರ್ಯಕರ್ತರಿಗೆ ಸೂರಿಲ್ದಿರ್ತಕ್ಕಂಥ ಕುಟುಂಬಗಳೇನಿವೆ ಅಂಥ ಕುಟುಂಬಗಳನ್ನ ಆಯ್ಕೆ ಮಾಡಿ ಇವತ್ತು ಒಂದು ಸೂರು ಕಲ್ಪಿಸೋಣ ನಮ್ಮ ಸಂಘಟನೆ ಕಾರ್ಯಕರ್ತರಿಗೆ ಅಂತೇಳಿ ಆ ಚಳುವಳಿಯ ಮುಖಂಡರೆಲ್ಲ ಸೇರಿ ಇವತ್ತು ಬಡವರಿಗೆ ಒಂದು ಸೂರನ್ನ ಕಲ್ಪಿಸಿದ್ದಾರೆ. ಆದರೆ ಇದನ್ನು ಸಹಿಸ್ಕೊಳ್ಳೋಕ್ಕಾಗದೇ ಇರ್ತಕ್ಕಂಥ ಕೆಲವು ಕಿಡಿಗೇಡಿಗಳು ಇವತ್ತು ಇಲ್ಲಿ ದುಡ್ಡುಗಳನ್ನ ವಸೂಲಿ ಮಾಡ್ತಾ ಇದ್ದಾರೆ, ಇನ್ನೊಂದು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲೇ ಇರ್ತಕ್ಕಂಥ ಆಪಾದನೆಗಳನ್ನ ಮಾಡಿಕೊಂಡು ಅವ್ರೇನಾರ ಇದ್ದರೆ ಆ ಥರ ಇದ್ದರೆ ಇಲ್ಲಿ ಫಲಾನುಭವಿಗಳು ಯಾರಿದ್ದಾರೆ ಆ ಫಲಾನುಭವಿಗಳು ದೂರು ಕೊಟ್ಟಿರಬೇಕು. ಯಾರೋ ಮೂರನೇ ವ್ಯಕ್ತಿಗಳು ಇಲ್ಲಿ ದೂರು ಕೊಡುವಂಥದ್ದಲ್ಲ. ಇಲ್ಲೇನಾದರೂ ಆ ಥರ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದರೆ ಇಲ್ಲಿ ಯಾರು ಮನೆ ಕಟ್ಕೊತಾ ಇದ್ದಾರೆ ಆ ಫಲಾನುಭವಿಗಳು ದೂರು ಕೊಡಬೇಕಾಗೈತೆ. ಬೇರೆ ಯಾರೋ ಸಂಬಂಧ ಇಲ್ಲದೇ ಇರೋ ವ್ಯಕ್ತಿಗಳು ದೂರು ಕೊಡೋದ್ರಲ್ಲಿ ಅರ್ಥ ಇಲ್ಲ. ಇದನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕು. ಗಂಭೀರವಾಗಿ ಪರಿಗಣಿಸಿ ಏನಿವತ್ತು ಕೋರ್ಟ್ ಆದೇಶನ ತಗೊಂಡು ಬಂದು ಇವತ್ತಿಲ್ಲಿ ಬಡವರಿಗೆ ಕಾರ್ಯಕರ್ತರಿಗೆ ಮನೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಪೊಲೀಸ್ ಇಲಾಖೆನೂ ಕೂಡ ಸಹಕರಿಸಬೇಕು. ಮತ್ತು ಏನು BBMP ಕೂಡ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ಏನು ಕಲ್ಪಿಸ್ಬೇಕಾಗೈತೆ. ಈಗ ಮಳೆಗಾಲ ಬೇರೆ ಶುರುವಾಗ್ತಾ ಇದೆ, ಕರೆಂಟ್ ಇಲ್ಲ, ಇಲ್ಲಿ ಬದುಕೋದಕ್ಕೆ ತುಂಬ ಹಿಂಸೆ ಆಗ್ತಾ ಇದೆ ಮನೆಗಳು ಕಟ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರು. ಹಾಗಾಗಿ ಆ ಕುಟುಂಬಗಳಿಗೆ ಬೆಳಕು ಮತ್ತು ನೀರು, ಇನ್ನು ಚರಂಡಿ ವ್ಯವಸ್ಥೆ, ಮೂಲಭೂತ ಸೌಕರ್ಯಗಳು ಏನಿದೆ ಅವೆಲ್ಲನೂ ಕಲ್ಪಿಸ್ಬೇಕು ಅಂತೇಳಿ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ. ನಮಗೆ ಸಮಸ್ಯೆ ಕರೆಂಟ್ ಇಲ್ಲ, ರೋಡ್ ವ್ಯವಸ್ಥೆ ಮಾಡಬೇಕು, ತುಂಬ ಕಷ್ಟಪಡ್ತಾ ಇದ್ದೀವಿ. ಆಮೇಲೆ ನೀರಿಲ್ಲ, ತುಂಬ ಜಾಸ್ತಿ ಕಷ್ಟಪಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಿಮಗೆ ಸರ್ಕಾರ ಕಡೆಯಿಂದ ಕೇಳ್ಕೊತಾ ಇದ್ದೀವಿ ಎಲ್ಲ ಮಾಡಿಕೊಡಿ ಅಂತ. ಕರ್ನಾಟಕ ಜನಾಂದೋಲನ ಸಂಘಟನೆಯ ಹೋರಾಟಕ್ಕೆ, ಕರ್ನಾಟಕ ಜನಾಂದೋಲನ ಸಂಘಟನೆ ಹೋರಾಟಕ್ಕೆ, ಕರ್ನಾಟಕ ಜನಾಂದೋಲನ ಸಂಘಟನೆ ಹೋರಾಟಕ್ಕೆ. ಇದು ಅಂಬೇಡ್ಕರ್ ಎಲ್ಲ ತಗೊಂಡಲ್ಲ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಬಡವರ ಹೋರಾಟಕ್ಕೆ, ಬಡವರ ಹೋರಾಟಕ್ಕೆ, ಸೂರು ಕಲ್ಪಿಸುವ ಹೋರಾಟಕ್ಕೆ. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಬರ್ರಿ ಹಂಗೆ ಬರ್ತಾರೆ. ಬರ್ರಿ ಎಲ್ಲ ಬಂದ್ಬಿಡಿ ಕೆಳಗಡೆಗೆ. ಹಾಂ ಇರಿ ಬರ್ರಿ ಅದು